ಮಾಡಲಿ? ಅಮ್ಮನ ಜೊತೆ ಮಾತಾಡಬೇಕು ಅನ್ಸಿದ್ರೆ ಕದ್ದು ಮುಚ್ಚಿನೇ ಮಾತಾಡಬೇಕು. ಶ್ರಾವಣಿ ಅಕ್ಕ ಇದ್ದಿದ್ರೆ ಈ ಥರ ಎಲ್ಲ ಆಗ್ತಾನೇ ಇರಲಿಲ್ಲ ಅನಿಸುತ್ತೆ. ಈ ಮನೇಲಿ ನನಗೆ ಒಬ್ಳೆ ಅಂತ ಅನಿಸ್ತಿದೆ. ಅಪ್ಪನೂ ಅಮ್ಮನ ಜೊತೆ ನಂಗೆ ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ದೊಡ್ಡಪ್ಪನ ಕೇಳಿದ್ರೆ ಅಮ್ಮ ಹುಷಾರಾಗ್ತಾರೆ ಇರು ಪುಟ್ಟ ಅಂತ ಹೇಳ್ತಾರೆ. ಆದರೆ ಅಮ್ಮ ಹುಷಾರಾಗೇ ಇದ್ದಾರಲ್ಲ. ಇಲ್ಲ, ಈಗಲೇ ನಾನು ಈ ವಿಷಯನೆಲ್ಲ ಶ್ರಾವಣಿ ಅಕ್ಕಗೆ ಫೋನ್ ಮಾಡಿ ಹೇಳಲೇಬೇಕು. ಆಗಲೇ ಎಲ್ಲ ಸರಿ ಹೋಗೋದು. ಹೌದು, ಶ್ರಾವಣಿ ಅಕ್ಕಂಗೆ ಈಗಲೇ ಫೋನ್ ಮಾಡಿ ಬೇಗ ಮನೆಗೆ ಬಾ ಅಂತ ಹೇಳ್ತೀನಿ. ಶ್ರೀವಲ್ಲಿ, ನೀನ್ ಯಾವಾಗ ಬಂದೆ? ನೀವೆಲ್ಲರೂ ನಗ್ನಗ್ತಾ ಮಾತಾಡ್ತಿದ್ರಲ್ಲ, ಅವಾಗಲೇ ಬಂದೆ. ನಾನು ಬಂದಿದ್ದು ನಿಮಗೆ ತೊಂದರೆ ಆಯ್ತು ಅನ್ಸುತ್ತೆ. ನಾನು ಹೊಡ್ತೀನಿ. ಶ್ರೀವಲ್ಲಿ, ಶ್ರೀವಲ್ಲಿ ನಿತ್ಕೋ. ಶ್ರೀವಲ್ಲಿ, ಶ್ರೀವಲ್ಲಿ ನಿತ್ಕೋ. ಶ್ರೀವಲ್ಲಿ ಅಕ್ಕ ಬಿಡಿ ಅಕ್ಕ, ದಯವಿಟ್ಟು ನೀವೇನು ಮಾತಾಡ್ಬೇಡಿ. ಎಲ್ಲ ನನ್ನ ಕಣ್ಣಾರೆ ನೋಡಿದ್ದೀನಿ. ಇನ್ನು ಏನ್ ಹೇಳಿ ನನ್ನ ನಂಬಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅಕ್ಕ? ಶ್ರೀವಲ್ಲಿ, ಸ್ವಲ್ಪ ನನ್ನ ಮಾತು ಕೇಳು. ಬೇಡ ಅಕ್ಕ, ಏನು ಮಾತಾಡ್ಬೇಡಿ. ನಾನು ಏನು ಕೇಳೋದು ಇಲ್ಲ. ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ, ನಾನು ಹೋಗ್ತೀನಿ. ನಿತ್ಕೋ ಶ್ರೀವಲ್ಲಿ. ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದೀಯಾ? ಅತ್ತೆ, ಈ ಶ್ರೀವಲ್ಲಿ ಸಮಸ್ಯೆ ಏನು? ಅಲ್ಲ, ನಾವ್ಯಾರು ಚೆನ್ನಾಗಿರ್ಬಾರ್ದಾ? ನಾವ್ಯಾರು ಮನೇಲಿ ನಗ್ನಗ್ತಾ ಇರ್ಬಾರ್ದಾ? ನೀವೆಲ್ರೂ ನನಗೆ ಪ್ರೀತಿ ಕೊಟ್ರೆ ಇವಳಿಗೆ ಯಾಕೆ ಇಷ್ಟೊಂದು ಹೊಟ್ಟೆ ಉರಿ? ಇವಳ ಮದ್ವೆ ನಿಂತೋಯ್ತು ಅನ್ನೋ ಬೇಜಾರಿಗಿಂತ ನಾನು ನಮ್ಮ ಯಜಮಾನ್ರ ಜೊತೆ ಚೆನ್ನಾಗಿದ್ದೀನಲ್ಲ, ಆ ಅಸೂಯೆನೇ ಜಾಸ್ತಿ ಇರೋ ಹಾಗಿದೆ. ಮೊದಲು ಅವಳು ಈ ಥರ ಇರಲಿಲ್ಲ. ಈಗೀಗಲೇ ಅವಳು ಈ ಥರ ಅಂತ ಗೊತ್ತಾಗ್ತಿರೋದು. ಚೆನ್ನಾಗಿರ್ಬೇಕು, ಚೆನ್ನಾಗೇ ಇರ್ತಾಳೆ. ಕೋಪ ಬಂದರೆ ಹಿಂಗಾಡ್ತಾಳೆ. ನಾನು ಇವಳು ಒಳ್ಳೆ ಮನ್ಸಿನ ಹುಡುಗಿ ಅಂತಾನೆ ಇವತ್ತಿನವರೆಗೂ ಅಂದ್ಕೊಂಡಿದ್ದೀನಿ. ಹಾಗಂತ ಇವಳು ಹೀಗೆಲ್ಲ ಆಡಿದ್ರೆ ಸಹಿಸ್ಕೋಬಾರ್ದು ಮೇಡಮ್ ಅವರೇ. ನೋಡಿ, ಸಹನೆ ಇರಬೇಕು, ಆದರೆ ಬೇರೆಯವ್ರ ಹತ್ರ ಹೊಡೆಸ್ಕೊಂಡು ಸುಮ್ಮನೆ ಇರೋಷ್ಟು ಸಹನೆ ಇರಬಾರ್ದು, ತಾಳ್ಮೆ ಇರಬಾರ್ದು. ಈಗ ನಮ್ಮ ಸೈನಿಕರನ್ನೇ ನೋಡಿ, ಹೆಂಗೆ ಏಟಿಗೆ ತಿರುಗೇಟು, ಏಟಿಗೆ ಎದುರೇಟು ಕೊಡ್ತಾರೆ ಅಂತವ್ರು ನೋಡಿ ಕಲಿಬೇಕು. ಇವಳು ನೀವು ಅನ್ಕೊಂಡಿರುವಷ್ಟು ಮುಗ್ಧೆ ಅಲ್ಲ. ಅವಳು ನನ್ನ ಹತ್ರ ಬಂದ್ಬಿಟ್ಟು ಕಂದಮಮ್ಮಿ ಈ ಶ್ರಾವಣಿ ಸುಬ್ರಹ್ಮಣ್ಯ ಇಬ್ರು ಜಗಳ ಆಡಬೇಕು, ಅವರಿಬ್ರು ಒಟ್ಟಿಗೆ ಇರಬಾರ್ದು, ದೂರ ಆಗಬೇಕು ಅಂತೆಲ್ಲ ಏನೇನೋ ಪಿತೂರಿ ಹುಡ್ತಿರ್ತಾಳೆ. ಅಂಥವಳನ್ನ ನಂಬೋದು ಹೆಂಗೆ ಮೇಡಮ್ ಅವರೇ? ಏನೋ ಹಾಗಂದ್ಲ ಅವಳು. ಯಾಕೊಂಥರ ಇದೆಯಾ? ಏನು ಅಂತ ಹೇಳಿ ಸುಂದರಣ್ಣ, ಈ ಮನೆಯವ್ರು ಯಾರು ನನ್ನ ಪರವಾಗಿಲ್ಲ. ನನ್ನ ಪರವಾಗಿ ಮನೇಲಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ನೀವೊಬ್ಬರೇ ಸುಂದರಣ್ಣ. ಓ, ಹಾಗಂತೀಯಾ? ಇರ್ಬೋದು. ಸುಂದರಣ್ಣ, ಮೇಡಮ್ ಅವ್ರೇನಾದ್ರೂ ಹೇಳಿದ್ರ ನಿಮ್ಮ ಹತ್ರ? ಈ ಕ್ಯಾಂಡಿಡೇಟು ಅವ್ರ ಕಡೆದೆ ಅಲ್ವಾ? ಏನಾದರೂ ವಿಷಯ ತಿಳ್ಕೊಳ್ಳೋಣ, ಶ್ರಾವಣಿ ಮೇಡಮ್ಗೆ ಅಪ್ಡೇಟ್ ಮಾಡ್ಬೋದು. ಇಲ್ಲ ಶ್ರೀಪತಿ, ಯಾಕೆ? ಏನು ಹೇಳಬೇಕಿತ್ತು? ಅದೇ ಸುಂದರಣ್ಣ, ಈ ಶ್ರಾವಣಿನ ಸುಬ್ಬುನ ದೂರ ಮಾಡೋದ್ರ ಬಗ್ಗೆ ಮೇಡಮ್ ಅವರು ಏನಾದರೂ ನಿಮ್ಮ ಹತ್ರ ಹೇಳಿದ್ರಾ ಅಂತ? ಇಲ್ಲ, ಆ ವಿಷಯದ ಬಗ್ಗೆ ನಾಳೆ ಹೇಳ್ತೀನಿ ಅಂತ ಹೇಳಿದರೆ ಕೇಳಿ, ನಾನು ನಿನಗೆ ತಿಳಿಸ್ತೀನಿ. ಹಬ್ಬ, ಸದ್ಯ ನನ್ನ ಪಾಲಿಗೆ ನನ್ನ ಪರ ಅಂತ ಇರೋದು ನೀವೊಬ್ಬರೇ ಸುಂದರಣ್ಣ. ಆದರೂ ನಾನು ನನ್ನ ಛಲನ ಬಿಡೋದಿಲ್ಲ. ಆ ಶ್ರಾವಣಿನೂ ಸುಬ್ಬುನು ದೂರ ಮಾಡೇ ಮಾಡ್ತೀನಿ. ಅವರಿಬ್ಬರನ್ನು ದೂರ ಮಾಡಿದೆ ನಾನು ಸುಮ್ಮನೆ ಬಿಡೋದಿಲ್ಲ. ನನ್ನ ಎದುರಿಗೆ ಯಾರು ಬೇಕಾದ್ರೂ ನಿಲ್ಲಿ ಅಣ್ಣ, ನಾನು ನನ್ನ ಹಠನ ಸಾಧಿಸ್ತೀನಿ. ಅಣ್ಣ, ನಾನಿನ್ ಬರ್ತೀನಿ. ಏನಾಯ್ತಂತ ಸ್ವಲ್ಪ ಸರಿಯಾಗಿ ಹೇಳೋ ನೀನು. ಶ್ರಾವಣಿ ಅಕ್ಕ, ಅದು ಅಮ್ಮನ್ನ ಇಲ್ಲಿ ಕೊಡಿಲೆ, ನಾನು ಮಾತಾಡ್ತೀನಿ. ಹಲೋ ಶ್ರಾವಣಿ, ನಿನ್ನ ಹತ್ರ ಮಾತಾಡೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೀನಿ ಗೊತ್ತಾ? ಈ ಮನೇಲಿ ಏನೇನೆಲ್ಲ ನಡೀತಿದೆ. ರೀ ಫೋನ್ ಕೊಡ್ರಿ. ಹಲೋ, ಕಟ್ಟಾಗೋಯ್ತಲ್ಲ. ರೀ ಫೋನ್ ಕೊಡಿ. ಪಿಂಕಿ, ನೀನ್ ಯಾಕೆ ಒಳಗೆ ಬಂದೆ? ನಿನ್ನ ಯಾರು ಬರೋದು ಕೇಳಿದಿಲ್ಲಿ? ನಡಿ ಆಚೆ. ನಂಗೆ ಅಮ್ಮ ಬೇಕು. ನನ್ನ ಅಮ್ಮನ ಜೊತೆನೇ ಇರಬೇಕು. ಬಾ, ಅಮ್ಮನ ಆಚೆ ಕರ್ಕೊಂಡು ಹೋಗೋಣ. ಬಾ, ಅಮ್ಮನ ಯಾಕೆ ಇಲ್ಲಿ ಕೂಡ ಹಾಕಿದ್ದೀರಾ? ನಿನಗಿದೆಲ್ಲ ಅರ್ಥ ಆಗಲ್ಲಮ್ಮ. ಬಾ, ಆಚೆ ಹೋಗೋಣ ಬಾ. ರೀ ನನ್ನ ಮಗಳನ್ನ ಇಲ್ಲೇ ಬಿಡ್ರಿ. ಅವಳ ಜೊತೆ ನಾನು ಒಂದು ಸ್ವಲ್ಪ ಸಮಯ ಕಳಿಬೇಕು ರೀ, ಪ್ಲೀಸ್ ರೀ. ವಂದನಾ, ನಿನಗೆ ಹುಷಾರಾದ್ಮೇಲೆ ಅವಳನ್ನ ನಿನ್ನ ಜೊತೆಲೇ ಇಟ್ಕೊಳ್ಳುವಂತೆ. ಈಗ ಬೇಡ,
ಬಾ ಪಿಂಕಿ ಬಾ. ನನ್ನ ಮಾತು ಕೇಳ್ರಿ, ನನ್ನ ಮಗಳನ್ನ ನನ್ನ ಜೊತೆ ಸ್ವಲ್ಪ ಬಿಡಿ. ನಿಮ್ಮ ತಮ್ಮಯ್ಯ ಅಂತೀನ್ರಿ, ಅವಳ ನನ್ನ ಜೊತೆನೇ ಇರೋದಕ್ಕೆ ಬಿಡಿ. ಈ ಟೈಮಲ್ಲಿ ಪಿಂಕಿಲಿ ಇರೋದು ಬೇಡಮ್ಮ. ಬಾ ಪಿಂಕಿ, ಆಚೆ ಹೋಗೋಣ. ರೀ ರೀ ಬಾ. ರೀ 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 ನಿಂತ್ಕೊಳ್ಳಿ. ರೀ ರೀ ಪಿಂಕಿ, ಪಿಂಕಿ, ರೀ 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 ಅಮ್ಮ ಬಾಗಲ್ ತೆಗಿರಿ. ರೀ ರೀ ಬಾಗಲ್ ತೆಗಿರಿ. ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡ್ರಿ. ರೀ ಬಾಗಲ್ ತೆಗಿರಿ, ನಾನು ಅವಳ ಹತ್ರ ಮಾತಾಡ್ಬೇಕು. ಅಮ್ಮ ರೀ ರೀ ಯಾಕೆ ನೀವು ನನ್ನನ್ನು ಅರ್ಥ ಮಾಡ್ಕೊತಾ ಇಲ್ಲ? ರೀ ಬಾಗಲ್ ತೆಗಿರಿ. ರೀ ರೀ ಯಾಕೆ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ? ರೀ ನನ್ನ ಮಾತು ಕೇಳಿ, ಯಾಕೆ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ? ರೀ ನನ್ನ ಮಾತು ಕೇಳಿ, ಯಾಕೆ ನನ್ಗೆ ಈ ತರ ಹಿಂಸೆ ಕೊಡ್ತಾ ಇದ್ದೀರಾ? ಯಾಕೆ ನನಗೆ ಹಿಂಗ್ ಮಾಡ್ತಾ ಇದ್ದೀರಾ? ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಡಿ. ನಾನು ಮಾತಾಡ್ಬೇಕು ಅವಳ ಜೊತೆ. ನನ್ನ ಮಗಳನ್ನ ಕರ್ಕೊಂಡ್ ಬನ್ನಿ. ರೀ ನನ್ನ ಮಾತು ಕೇಳ್ರಿ. ಅಪ್ಪ ನಾನು ಅಮ್ಮನ ಹತ್ರ ಹೋಗ್ಬೇಕು ಅಪ್ಪ. ಅಮ್ಮನ ಜೊತೆನೇ ಇರ್ಬೇಕು ಪ್ಲೀಸ್ ಅಪ್ಪ. ಪಿಂಕಿ, ಅತಿ ಆಯ್ತು ನಿಂದು. ಏನು ಚಿಕ್ಕ ಹುಡುಗಿ ಅಂತ ಪ್ರೀತಿಯಿಂದ ಹೇಳಿದ್ರೆ ಹೆಚ್ಕೊಂಡಿದ್ದೀಯ ಎಷ್ಟೊಂದು ನೀನು? ಆ ಶ್ರಾವಣಿ ಕಾಲ್ ಮಾಡೋದಕ್ಕೆ ಯಾರು ಹೇಳಿದ್ದು ನಿನಗೆ? ಮನೆ ಮರ್ಯಾದೆ ತೆಗೆದೋದಳು. ಅವಳಿಗೆ ಕಾಲ್ ಮಾಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಯಾರು ಮಾಡ್ಕೊಡ್ದು. ಇನ್ನೊಂದ್ಸಲ ಹೀಗೆ ಮಾಡಿದ್ರೆ 4 ಬಿದ್ದು ಇನ್ನೊಂದು ರೂಮಲ್ಲಿ ಕೂಡ ಹಾಕ್ತೀನಿ. ಸುಮ್ಮನೆ ನಡಿ ಬಾ. ಚಿಕ್ಕಮ್ಮ ಏನ್ ಹೇಳಕ್ ಹೊರಟಿದ್ರು? ಪಿಂಕಿ ಯಾಕೆ ಅಳ್ತಿದ್ಲು? ಅಲ್ಲಿ ಏನ್ ನಡೀತಾ ಇದೆ? ಪಿಂಕಿ ಅಮ್ಮನ ಜೊತೆ ಮಾತಾಡೋದಕ್ಕೆ ಆಗ್ತಿಲ್ಲ ಅಂತ ಯಾಕೆ ಹೇಳಿದ್ಲು?